ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದು ಶಾಲಾ ಬಾಲಕನ ಸ್ಥಿತಿ ಗಂಭೀರ ಆಗಿದೆ. ಆನೇಕಲ್ನ ಜಿಗಣಿಯಲ್ಲಿ ನಡೆದಿದೆ ಈ ಭೀಕರ ಬಸ್ ಅಪಘಾತ. ಬಿಎಂಟಿಸಿ ಹಾಗೂ ಸ್ಕೂಲ್ ಬಸ್ ಎಡವಟ್ಟಿಗೆ ಬಾಲಕನ ಸ್ಥಿತಿ ಗಂಭೀರವಾಗಿದೆ. ಮಕ್ಕಳನ್ನ ಮೇನ್ ರೋಡ್ನಿಂದ ಪಿಕಪ್ ಮಾಡಿತ್ತು ಬಸ್ಸು. ರಸ್ತೆ ದಾಟುವಾಗ ಅವಸರದಿಂದ ಬಾಲಕ ಓಡ್ ಹೋಗಿದ್ದಾನೆ. ಈ ವೇಳೆ ಸ್ಪೀಡ್ ಆಗಿ ಬಂದಂತಹ ಬಿಎಂಟಿಸಿ ಬಸ್ಸು ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಸಿಸಿಟಿವಿಯಲ್ಲಿ ಎದೆ ಜಲ್ ಅನಿಸುವಂತಹ ದೃಶ್ಯ ಸೆರೆಯಾಗಿದೆ. ರಸ್ತೆ ದಾಟೋದನ್ನ ನೋಡಿ ಸ್ಕೂಲ್ ಬಸ್ಸನ್ನ ಚಾಲಕ ಕೂಡ ನಿಲ್ಲಿಸಿಲ್ಲ. ನೋಡಿ, ನೀವು ಆ ದೃಶ್ಯಗಳನ್ನ ಗಮನಿಸಬಹುದು. ಇದು ಪ್ರತಿದಿನ ಬೆಳಗ್ಗೆ ಹೊತ್ತು ನಡೆಯುವಂತಹ ಒಂದು ಸರ್ಕಸ್ ಅಂತಾನೆ ಹೇಳ್ಬೋದು. ಒಬ್ಬ ಬಾಲಕ ಸ್ಕೂಲ್ ಬಸ್ ಬಂತು ಅಂತ ಸಡನ್ ಆಗಿ ದಾಟಿರ್ತಾನೆ. ಬಿಎಂಟಿಸಿ ಬಸ್ ಸಡನ್ ಆಗಿ ಬಂದು ಹೊಡೆದು ಬಿಡುತ್ತೆ. ಆ ಬಾಲಕನ ಸ್ಥಿತಿ ಈಗ ಬಹಳ ಗಂಭೀರವಾಗಿದೆ. ಯೂಶಲಿ ಈ ಸ್ಕೂಲ್ ಬಸ್ಗಳು ಕರೆಕ್ಟ್ ಪಿಕಪ್ ಪಾಯಿಂಟಲ್ಲಿ ನಿಲ್ಲಿಸಲ್ಲ, ಎಲ್ಲಂದ್ರೆ ಅಲ್ಲಿ ನಿಲ್ಲಿಸ್ತವೆ. ಇನ್ನೇನು ಸ್ಕೂಲ್ ವ್ಯಾನ್ ಬಂತು ಅಂತ ಮಕ್ಕಳು ಕೂಡ ಓಡ್ ಹೋಗ್ತಿರ್ತಾರೆ. ಆ ಕಡೆ ಈ ಕಡೆಯಿಂದ ಬರುವಂಥ ಗಾಡಿಗಳು ಕೂಡ ಅದನ್ನು ಗಮನಿಸೋದಿಲ್ಲ. ಓ ಮೈ ಗಾಡ್, ನೋಡಿ, ಆ ಸ್ಕೂಲ್ ಬಸ್ಸು ನಿಲ್ಲಿಸಲ್ಲ, ಅವನು ಹಂಗೆ ಮುಂದಕ್ಕೆ ಹೊಟ್ಟೋಗ್ತಾನೆ. ಅಯ್ಯಪ್ಪ, ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು. ಮಕ್ಕಳನ್ನ ಆತ್ರವಾಗಿ ಈ ರೀತಿ ಸ್ಕೂಲ್ ವ್ಯಾನ್ಗಳಿಗೆ ಹತ್ತಿಸೋ ಕೆಲಸ ಮಾಡಬೇಡಿ. ಸ್ಕೂಲ್ ವ್ಯಾನ್ ಬರೋಕ್ಕಿಂತ ಒಂದು 5-10 ನಿಮಿಷ ಮುಂಚೆನೇ ರಸ್ತೆ ದಾಟಿಸಿ ನಿಂತ್ಕೊಂಡಿದ್ರೆ ಏನೂ ತಪ್ಪಿಲ್ಲ. ಮಕ್ಕಳನ್ನ ಒಬ್ಬೊಬ್ಬರೇ ಈ ರೀತಿ ಮೇನ್ ರೋಡ್ನಲ್ಲಿ ಬಿಡಬೇಡಿ. ಕೇರಳದ ಕೊಟ್ಟಿಯೂರು ದೇಗುಲದಿಂದ ಬರುವಾಗ ಅಪಘಾತ ಸಂಭವಿಸಿದೆ. ಕೇರಳ ಕರ್ನಾಟಕ ಗಡಿ ಬಾವಲಿ ಸಮೀಪ ನಡೆದಿರುವಂತಹ ಘಟನೆ ಇದೆ. ಕೇರಳದ ಕೊಟ್ಟಿಯೂರು ದೇಗುಲದಿಂದ ಬರಬೇಕಾದ್ರೆ ನಡೆದಿರುವಂತಹ ಅಪಘಾತ. ಕೇರಳ ಕರ್ನಾಟಕ ಗಡಿ ಬಾವಲಿ ಸಮೀಪ ನಡೆದಿರೋ ಘಟನೆ. ಮೈಸೂರಿನ ಸಿದ್ಧಾರ್ಥ ಲೇಔಟ್ನ ಅನಂತ ಭೂಷಣ್ ಸಾವನ್ನಪ್ಪಿದ್ದಾರೆ. ಅಪಘಾತದ ದೃಶ್ಯ ಬಸ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಳೆ ನೀರು ನಿಂತಿದ್ದ ಹೊಂಡಕ್ಕೆ ಬಿದ್ದಂತಹ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಹೆಲ್ಮೆಟ್ ಹಾಕಿದ್ರೂ ಬಸ್ನ ಚಕ್ರದಡಿ ಸಿಲುಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸಿದ್ಧಾರ್ಥ ಲೇಔಟ್ನ ಜಿಮ್ ಟ್ರೈನರ್ ಆಗಿದ್ದು ಅನಂತ್ ಭೂಷಣ್ ಅಂತ ಮಾಹಿತಿ ಸಿಕ್ಕಿದೆ. ಬಹುಶಃ ವೇಗವಾಗಿ ಬರ್ತಾ ಇದ್ರು ಅಂತ ಅನ್ಸುತ್ತೆ. ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಹೊಂಡ ಇತ್ತು, ಅಲ್ಲಿಗೆ ಬಿದ್ದಿದ್ರಿಂದ ಎದುರುಗಡೆ ಬಸ್ ಬರ್ತಾ ಇತ್ತು. ಆ ಬಸ್ನ ಚಕ್ರದ ಅಡಿ ಸಿಲುಕಿ ಸಾವನ್ನಪ್ಪಿದ್ದಾರೆ. ಸ್ಪೀಡಾಗಿ ಬರ್ತಾ ಇದ್ರು. ಮಳೆ ನೀರು ತುಂಬಿದಂಥ ಹೊಂಡ ಇತ್ತು. ಕಂಟ್ರೋಲ್ ಸಿಕ್ಕಿಲ್ಲ ಟೂ ವೀಲರ್. ಸೊ ಎದುರುಗಡೆ ಬರ್ತಿದ್ದಂತಹ ಬಸ್ನ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ನೋಡಿ, ನೀವು ಆ ದೃಶ್ಯವನ್ನು ನೋಡ್ಬೋದು. ಯಾವಾಗಲೂ ಅಷ್ಟೇ ಸ್ಪೀಡ್ ತುಂಬಾ ಥ್ರಿಲ್ ಕೊಡುತ್ತೆ, ಬಟ್ ಸಾವಿಗೆ ಬಹಳ ಹತ್ತಿರವಾಗಿರುತ್ತೆ.